ಯಾಕೆ ಎಲ್ಲರೂ ವೆಯ್ಟ್ ಲಾಸ್ ಅಂದ ತಕ್ಷಣನೇ ಡಯಟ್ ಚಾರ್ಟ್ ಮತ್ತು ವರ್ಕೌಟ್ ಪ್ಲಾನ್ ಹಾಗೆ ಕ್ಯಾಲೋರಿ ಕಟ್ ಮಾಡುವಂಥ ಕೆಲಸನ ಮಾಡ್ತಾರೆ? ನಂಗೆ ಗೊತ್ತಿಲ್ಲ. ಸೊ ತುಂಬ ಜನ ಈಗ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಬೇರೆ ಸ್ಟಾರ್ಟ್ ಮಾಡ್ಕೊಳ್ತಾರೆ, ಅದಕ್ಕೂ ಜನವರಿ 1ನೇ ತಾರೀಕುವರೆಗೂ ಬೇರೆ ಕಾಯ್ತಾರೆ. ಮತ್ತೆ ಇನ್ನೂ ಕೆಲವರು ಈಗಲಿಂದನೇ ಈ ಚಾರ್ಟ್ ಎಲ್ಲ ಇಟ್ಕೊಳ್ಳೋಕೆ ಶುರು ಮಾಡ್ತಾರೆ. ಫ್ರೆಂಡ್ಸ್, ಯಾಕೆ ಅಷ್ಟೆಲ್ಲ ಕಷ್ಟಪಡ್ತಿದ್ದೀರಾ? ಸೊ ವೆಯ್ಟ್ ಲಾಸ್ ಆಗಬೇಕಾ? ತುಂಬ ಸಿಂಪಲ್ ಮತ್ತು ವೆರಿ ಲಾಜಿಕ್. ಅಂದರೆ ಇದರಲ್ಲಿ ಲಾಜಿಕ್ ಇದೆ, ನಾಟ್ ಮ್ಯಾಜಿಕ್, ಆಯ್ತಾ? ಸೊ ನೀವು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ತುಂಬ ಸುಲಭವಾಗಿ ವೆಯ್ಟ್ ಲಾಸ್ನ ಹೆಲ್ದಿಯಾಗಿ, ಅಂದರೆ ಯಾವುದೇ ಥರದ್ದು ಆರೋಗ್ಯಕ್ಕೆ ತೊಂದರೆ ಮಾಡ್ಕೊಳ್ಳದೆ ನಾವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಸಿಂಪಲ್ ಒಂದು ನಾಲೆಡ್ಜ್ ಇರೋದು ತುಂಬ ಮುಖ್ಯ ಆಗುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ? ಪ್ರೋಟೀನ್. ಏನು ಈ ಪ್ರೋಟೀನ್ ಅಂದರೆ? ಸೊ ಪ್ರೋಟೀನ್ ಅಂದ ತಕ್ಷಣ ಮತ್ತೆ ಬೇರೆ ಬೇರೆ ಎಲ್ಲ ಪ್ಲಾನ್ ಮಾಡಕ್ಕೆ ಹೋಗ್ಬಿಡಿ, ತುಂಬ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಪ್ರೋಟೀನ್ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಪೋಷಕಾಂಶ. ಸೊ ಇದು ಏನಕ್ಕೆ ಬೇಕು ಗೊತ್ತಾ? ನಮ್ಮ ದೇಹದ ಪ್ರತಿ ಜೀವಕೋಶಗಳದ್ದು ರಚನೆಯಿಂದ ಅದರದ್ದು ಕಾರ್ಯನಿರ್ವಹಣೆವರೆಗೂ ಇದು ಪ್ರಮುಖ ಪಾತ್ರ ವಹಿಸುವಂತ ಒಂದು ಅಮೈನೋ ಆಸಿಡ್ಗಳಿಂದ ಮಾಡಲ್ಪಟ್ಟಿರುವಂತ ಒಂದು ಪೋಷಕಾಂಶ ಇದು. ಸೊ ಬಟ್ ಇದು ನಮ್ಮ ಊಟದಲ್ಲಿ ತುಂಬಾ ಮುಖ್ಯವಾದಂತ ಮೇಜರ್ ಆಹಾರ. ಇದು ಅಂದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ತಗೋಬೇಕಾಗಿರೋದು. ಒಬ್ಬ ಮನುಷ್ಯ ದಿನಕ್ಕೆ 30% ಪ್ರೋಟೀನ್ ಅನ್ನ ಅವನ 3 ಊಟದಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಈ ಪ್ರೋಟೀನ್ ಅನ್ನ ICMR ನಮಗೆ ಹೇಳೋ ಪ್ರಕಾರ ಒಬ್ಬ ಮನುಷ್ಯ 1 kgಗೆ ಮಿನಿಮಮ್ 0.83 ಗ್ರಾಮ್ ಇಂದ 1 ಗ್ರಾಮ್ ವರೆಗೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಯಾಕೆ? ವೆಯ್ಟ್ ಲಾಸ್ಗೂ ಪ್ರೋಟೀನ್ಗೂ ಏನ್ ಸಂಬಂಧ? ಪ್ರೋಟೀನ್ ಅನ್ನೋದು ಬರೀ ವೆಯ್ಟ್ ಲಾಸ್ ಒಂದೇ ಅಲ್ಲಪ್ಪ. ಸೊ ನಮ್ಮ ಓವರ್ ಆಲ್ ಹೆಲ್ತ್ ಅಲ್ಲೂ ತುಂಬಾ ಪಾತ್ರ ಮಾಡುತ್ತೆ. ನಾನು ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ಗ್ರೂಪಿಗೆ ಬನ್ನಿ, ಖಂಡಿತ ನಂದು ಕ್ಲಾಸ್ ಅಲ್ಲಿ ಮೇಜರ್ ಅದಿರುತ್ತೆ. ಆದ್ರೆ ಈ ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟಂಗೆ ಏನ್ ಹೆಲ್ಪ್ ಮಾಡುತ್ತೆ ಅಂತ ಒಂದು ಸಣ್ಣ ಟಿಪ್ಸ್ ಕೊಡ್ತೀನಿ. ಸೊ ಪ್ರೋಟೀನ್ ಅನ್ನುವಂಥದ್ದು ನಮ್ಮ ದೇಹದ್ದು ಮೆಟಬಾಲಿಸಮ್ ಅಂದ್ರೆ ಚಯಾಪಚಯ ಕ್ರಿಯೆ ಅಂತ ಏನ್ ಕರಿತೀವಿ ಅದರಲ್ಲಿ ತುಂಬಾ ಪಾತ್ರ ಮಾಡುತ್ತೆ. ಅಂದ್ರೆ ಪ್ರೋಟೀನ್ ಇರುವಂತ ಆಹಾರನ ನಾವು ತಿಂದಾಗ ಸೊ ನಮಗೆ ಈ ಹೊಟ್ಟೆ ತುಂಬಿದ ಅನುಭವದ ಜೊತೆಗೆ ತೃಪ್ತಿ ಆಗುತ್ತೆ. ಸೊ ನಮಗೆ ತಿಂದಿದ್ದು ತೃಪ್ತಿ ಆದ್ರೆ ನಮಗೆ ದಿನವಿಡೀ ಬೇಡದೇ ಇರುವಂತ ಆಹಾರಗಳನ್ನ ಬಾಯಿಗೆ ಹಾಕ್ಬೇಕು, ಪದೇ ಪದೇ ಅದು ತಿನ್ಬೇಕು ಇದು ತಿನ್ಬೇಕು ಅನ್ನೋ ಕ್ರೇವಿಂಗ್ಸ್ ಆಗಲ್ಲ. ಸೊ ಇದ್ರ ಜೊತೆನಲ್ಲಿ ಪ್ರೋಟೀನ್ ಇರುವಂತ ಆಹಾರನ ನಾವು ತಗೊಳ್ಳೋದ್ರಿಂದ ನಮ್ಮ ಬಾಡಿ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಈ ಥರ್ಮಿಕ್ ಎಫೆಕ್ಟ್ ಅಂತೀವಿ ಗೊತ್ತಾ? ಅಂದ್ರೆ ಕ್ಯಾಲೋರಿನ ಹೆಚ್ಚು ಸುಡೋದು, ಅಂದ್ರೆ ಬರ್ನ್ ಆಗುವಂಥದ್ದು ಕೆಪಾಸಿಟಿ ಜಾಸ್ತಿ. ಆಕ್ಚುಲಿ ನೋಡಿ, ನಾವು ತಿನ್ನೋ ಆಹಾರದಲ್ಲಿ ನಮ್ಮ ಕಾರ್ಬೋಹೈಡ್ರೇಟ್ಗಿಂತಲೂ ಮತ್ತೆ ಫ್ಯಾಟ್ಗಿಂತಲೂ ಪ್ರೋಟೀನ್ ಅಂದ ಕ್ಯಾಲೋರಿ ಬರ್ನ್ ಆಗೋದು ಹೆಚ್ಚು, ಅಂದ್ರೆ ಜಾಸ್ತಿ ಆಗಿರುತ್ತೆ. ಸೊ ಇದರಿಂದ ನಮ್ಗೆ ಈಸಿಯಾಗಿ ನಮ್ಮ ಬಾಡಿನಲ್ಲಿರೋ ಫ್ಯಾಟ್ ಜೊತೆನಲ್ಲಿ ಮತ್ತೆ ಅನ್ವಾಂಟೆಡ್ ಕ್ಯಾಲೋರೀಸ್ನು ಮತ್ತೆ ಹೆಚ್ಚು ಕ್ಯಾಲೋರಿಗಳನ್ನು ಖರ್ಚು ಮಾಡಿಸುತ್ತೆ. ಇದರಿಂದ ತೂಕ ತುಂಬಾ ಸುಲಭವಾಗಿ ಮತ್ತೆ ತೂಕ ಇಳಿಸುವಾಗ ನಾವು ತುಂಬಾ ಜನ ಏನ್ ಮಾಡ್ಕೊಳ್ತೀವಿ, ಮಾಂಸನ ಕಳ್ಕೊಳ್ತೀವಿ ಕೊಬ್ಬಿನ ಜೊತೆನಲ್ಲಿ. ಸೊ ಇದರಿಂದ ಏನಾಗುತ್ತೆ, ಇವತ್ತು ಹಲವಾರು ಹೆಲ್ತ್ ಇಶ್ಯೂಸ್ಗಳನ್ನ ತೂಕ ಕಡಿಮೆ ಮಾಡ್ಕೊಳಕ್ ಹೋಗಿ ಪಡ್ಕೊಂಡಿರುವಂತದ್ದು ನೋಡ್ತೀವಿ. ಅದಾಗಲ್ಲ. ಅಂದ್ರೆ ಪ್ರೋಟೀನ್ ಇರೋ ಆಹಾರಗಳನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಬಾಡಿ ಮಾಂಸಖಂಡಗಳನ್ನ ಕಳ್ಕೊಳ್ಳಲ್ಲ. ಸೊ ಯಾವಾಗ ನಮ್ಮ ದೇಹದ್ದು ಮಸಲ್ಸ್ ಜಾಸ್ತಿ ಆಗುತ್ತೆ ಮತ್ತೆ ಕಡಿಮೆ ಆಗದೇನೆ ಅದು ಕಳ್ಕೊಳ್ಳದೇನೆ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ತೀವಿ, ಅವಾಗ ಸಖತ್ತಾಗಿ ನಮ್ಮ ವೆಯ್ಟ್ ಲಾಸ್ ಆಗಿರುತ್ತೆ, ಹೆಲ್ದಿ ಅಂಡ್ ಹ್ಯಾಪಿಯಾಗಿ. ಸೊ ಫ್ರೆಂಡ್ಸ್, ಪ್ರೋಟೀನ್ ಬಗ್ಗೆ ತುಂಬಾ ಮಾಹಿತಿ ಇದೆ, ಬಟ್ ಅದು ನಮ್ಮ ವೆಯ್ಟ್ ಲಾಸ್ ಅಲ್ಲೂ ತುಂಬಾ ಪಾತ್ರ ಮಾಡುತ್ತೆ, ಹಾಗೆ ನಮ್ಮ ಇಮ್ಯುನಿಟಿನಲ್ಲೂ ಹೆಚ್ಚಿನ ರೋಲ್ ಪ್ಲೇ ಮಾಡುತ್ತೆ. ಬಟ್ ಹೇಗೆ ಮಾಡುತ್ತೆ, ಇದನ್ನ ಹೇಗೆ ನಮ್ಮ ನಾರ್ಮಲ್ ಆಹಾರಗಳಲ್ಲಿ ಬ್ಯಾಲೆನ್ಸ್ ಮಾಡೋದು? ನಿಜವಾಗ್ಲೂ ನಾವು ನಿತ್ಯ ಸೇವಿಸೋ ಆಹಾರದಲ್ಲಿ ಖಂಡಿತ ಈ ಪ್ರೋಟೀನ್ ಬ್ಯಾಲೆನ್ಸ್ ಮಾಡಕ್ ಆಗತ್ತಾ, ಆಗಲ್ವಾ? ಸೊ ಹಾಗೋದಾದ್ರೆ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾ? ಹಾಗಿದ್ರೆ ನನ್ನನ್ನು ಫಾಲೋ ಮಾಡಿ.